ಇನ್ನು ಇವತ್ತು ಸದನದಲ್ಲಿ ಕುರ್ಚಿ ಗಲಾಟೆ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪವಾಯಿತು. ಸಹಜವಾಗಿ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಲ್ಲಿ ಬಣ ಬಡಿದಾಟ ಇರೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅತ್ತ ಇವತ್ತು ವಿಧಾನಸಭೆಯ ಒಳಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಬಿಜೆಪಿ ನಾಯಕರು ಕಿಚಾಯಿಸಿದ್ರು. ಪ್ರಮುಖವಾಗಿ ಈ ಶಕ್ತಿ ಸೌಧದಲ್ಲೇ ಪವರ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ಸಿದ್ದರಾಮಯ್ಯನವರ ಕಾಲೆಳೆದರು. ಇದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರು ಕೂಡ ನಿಮ್ಮ ಬಿಜೆಪಿ ಪಾಳ್ಯದಲ್ಲೇನು ಕೂಡ ಎಲ್ಲವೂ ಸರಿಯಾಗಿದೆಯಾ, ವಿಜಯೇಂದ್ರ ಬಣ ಇದೆ, ಯತ್ನಾಳ್ ಬಣ ಇದೆ, ನಿಮ್ಮ ಒಳ ರಾಜಕೀಯ ಕೂಡ ನಮಗೆ ಗೊತ್ತು, ಹೀಗಾಗಿ ನಿಮ್ಮ ಪಕ್ಷದ ವಿಚಾರವನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷ ನಾಯಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ಕರಿಮಣಿ ಮಾಲೀಕ ಯಾರು? ಸಿದ್ದರಾಮಯ್ಯವ್ರು ಮಂಡಿಸ್ತಾರ ಅಂತ ಇಲ್ಲ, ಕಾಂಗ್ರೆಸ್ ಅವರು ಮಂಡಿಸ್ತಾರೆ ಅಂತ ಅಲ್ಲೂ ಕ್ವಶನ್ ಮಾರ್ಕ್ ಇಡ್ತಾರೆ. ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ. ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಅಲ್ಲ, ಕೀಳು ಅಭಿರುಚಿಯ ಪದ ಅಂತಕ್ಕಂಥದ್ದು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಸಿಎಂ ಕುರ್ಚಿ ಫೈಟ್ ಬಗ್ಗೆ ಸದನದಲ್ಲಿ ಭಾರೀ ಸದ್ದು. ಪರ್ಮನೆಂಟ್ ಸಿಎಂ ಬೇಕಿದೆ, ಅಶೋಕ್ ಲೇವಡಿ. ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದ್ಮೇಲೆ ದಿನನಿತ್ಯ ಪತ್ರಿಕೆಯಲ್ಲಿ ವಾರದಲ್ಲಿ ಒಂದು ಸುದ್ದಿ ಇದ್ದೇ ಇರ್ತತೆ. ಮುಖ್ಯಮಂತ್ರಿಗಳ ಬದಲಾವಣೆ, ಅವ್ರ ಮನೆಯಲ್ಲಿ ಡಿನ್ನರ್ ಪಾರ್ಟಿ, ಇವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪಾರ್ಟಿ, ಡೆಲ್ಲಿಗೆ ಹೋದ್ರು, ಡೆಲ್ಲಿಗೆ ಹೋಗಿ ಏನು ಭೇಟಿ ಮಾಡಿದ್ರು, ಈ ಥರದ ಚರ್ಚೆ 2.5 ವರ್ಷಕ್ಕೆ ಬದಲಾಗ್ತಾರೆ. ಈ ಥರದ್ದೆಲ್ಲ ಚರ್ಚೆ ನಿಮ್ಮ ಪಾರ್ಟಿಯಲ್ಲೇ. ಎಲ್ಲರೂ ಭಾಳಷ್ಟು ಜನ ನಿಮ್ಮನ್ನು ಸಪೋರ್ಟ್ ಮಾಡೋರು ಇದ್ದಾರೆ, ನಿಮ್ಮನ್ನು ವಿರೋಧ ಮಾಡೋರು ಇದ್ದಾರೆ. ನಾನು ಕಳೆದ ಅಧಿವೇಶನದಲ್ಲೂ ಕೇಳಿದ್ದೀನಿ. ನಾನು ಡಿ ಕೆ ಶಿವಕುಮಾರ್ ಅವರು ಕೂತಿದ್ರು, ಮುಂದಿನ ಬಡ್ಜೆಟ್ಟು ಸಿದ್ದರಾಮಯ್ಯವ್ರು ಮಂಡಿಸ್ತಾರ ಅಂತ ಇಲ್ಲ, ಕಾಂಗ್ರೆಸ್ ಅವರು ಮಂಡಿಸ್ತಾರೆ ಅಂತ ಅಲ್ಲೂ ಕ್ವಶನ್ ಮಾರ್ಕ್ ಇಡ್ತಾರೆ. ಎಲ್ಲ ಕಡೆ ಕ್ವಶನ್ ಮಾರ್ಕ್ಗಳೇ ಜಾಸ್ತಿ ಆಗಿದೆ. ಆ ಕ್ವಶನ್ ಮಾರ್ಕ್ಗಳು ಜಾಸ್ತಿ ಆಗಿರೋದಕ್ಕೆ ನಾವು ಪ್ರಸ್ತಾಪ ಮಾಡಿರೋದು. ಇದು ಅಭಿರುಚಿ ಪ್ರಶ್ನೆ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾತಾಡಿದ್ದು. ರಾಜ್ಯಕ್ಕೆ ಒಬ್ಬ ಹಕ್ಕುದಾರ ಬೇಕು, ರಾಜ್ಯದಲ್ಲಿ ಪರ್ಮನೆಂಟ್ ಮುಖ್ಯಮಂತ್ರಿ ಇರಬೇಕು, ಪರ್ಮನೆಂಟ್ ಮುಖ್ಯಮಂತ್ರಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡ್ತಾರೆ, MLA ಕೆಲಸ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಹೇಳಿದ್ದು. ಶಾಸಕ ಸುನಿಲ್ ಕರಿಮಣಿ ಮಾಲೀಕ ಹೇಳಿಕೆಗೆ ಸಿಎಂ ಆಕ್ಷೇಪ. ಮೊನ್ನೆಯಷ್ಟೇ ಶಾಸಕ ಸುನಿಲ್ ಕುಮಾರ್ ಮುಂದಿನ ಸಿಎಂ ಯಾರು ಅನ್ನೋ ಅರ್ಥದಲ್ಲೇ ಮಾತನಾಡಿ ಕರಿಮಣಿ ಮಾಲೀಕ ಯಾರು ಅಂತ ಟೀಕಿಸಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಿಎಂ ಕೀಳು ಅಭಿರುಚಿ ಪದ ಬಳಕೆ ಸರಿಯಲ್ಲ ಅಂದ್ರು. ನಮಗೆ ಅನ್ನಿಸ್ತಾ ಇದೆ ಕರಿಮಣಿ ಮಾಲೀಕ ನಾಡಿದ ಬಜೆಟ್ ನಂತರ ಯಾರು ನಾವು ಇಲ್ಲಿ ನೀವು ಪದ ಪ್ರಯೋಗ ಇದೆಯಲ್ಲ, ಕರಿಮಣಿ ಮಾಲೀಕ ಯಾರು ಅಂತಕ್ಕಂಥದ್ದು ಕೀಳು ಅಭಿರುಚಿಯ ಪದ ಅಂತಕ್ಕಂಥದ್ದು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಕರಿಮಣಿ ಮಾಲೀಕ ಜನ ತೀರ್ಮಾನ ಮಾಡ್ತಾರೆ ಎಂದ ಸಿಎಂ. ಯಾರೋ ಒಬ್ರು ಹೇಳಿದ ತಕ್ಷಣನೇ ಅಭಿಪ್ರಾಯ ಹೇಳಿದ ತಕ್ಷಣ ಅವ್ರ ಅಭಿಪ್ರಾಯ ಹೇಳಿರ್ತಾರೆ. ನಿಮ್ಮಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳು ಯಾವ ಮಟ್ಟಕ್ಕೆ ಹೋಗಿದೆ ಅದನ್ನೆಲ್ಲ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ ನಾನು, ಮತ್ತೆ ಅಗತ್ಯನೂ ಕೂಡ ಇಲ್ಲ. ಸೊ ನಾನು ಇದು ಅಭಿರುಚಿ ಹೀನ ಅಂತ ಅಷ್ಟೇ ಹೇಳಿದ್ದೀನಿ. ನೀವು ಇಲ್ಲ ಅದು ಅಭಿರುಚಿಗೆ ಸರಿಯಾಗಿದೆ ಅಂತ ಅಂದ್ಕೊಂಡ್ರೆ ಓಕೆ. ಕರಿಮಣಿ ಮಾಲೀಕ ಯಾರು ಅಂತ ಕೇಳೋದು ಸರಿಯಾಗಿದೆ ಅಂತಂದ್ರೆ ಓಕೆ. ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ, ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ. ಸಿಎಂ ಕುರ್ಚಿ ಕೆದಕಿದ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಟ್ಟ ಸಿದ್ದರಾಮಯ್ಯ, ನಿಮ್ಮಲ್ಲಿ ಬಡಿದಾಟ ಇಲ್ವಾ ಅಂದ್ರು. ಹಂಗೀಗ ನಿಮ್ಮ ಪಾರ್ಟಿನಲ್ಲಿ ಭಿನ್ನಾಭಿಪ್ರಾಯಗಳಿಲ್ವಾ? ಪ್ರಜಾಪ್ರಭುತ್ವ ರೀತಿಯಲ್ಲಿ ಯತ್ನಾಳ್ ಅವರು, ವಿಜೇಂದ್ರ ಅವರು ಏನೆಲ್ಲ ಮಾತಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಲ್ವಾ? ಸರ್, ಅದರಿಂದ ಕೂತ್ಕೊಳ್ರಿ, ಇದರಿಂದ ಏನು ಎಫೆಕ್ಟ್ ಆಗಲ್ಲ. ಕೂತ್ಕೊಳ್ಳಿ, ಇದರಿಂದ ಏನು ತೊಂದರೆ ಆಗಲ್ಲ. ನನಗೂ ಸಿಎಂ ಆಗೋ ಹಕ್ಕಿದೆ ಎಂದ ಯತ್ನಾಳ್. ಇನ್ನು ಸಿದ್ದರಾಮಯ್ಯ ಹೀಗೆ ಮಾತನಾಡುತ್ತಲೇ ಯತ್ನಾಳ್ ಕಾಲೆಳೆದ್ರು. ನೀವು ಮುಂದೆ ಸಿಎಂ ಆಗಬೇಕು ಅಂತಿರೋರು ಅಂದ್ರು. ಇದಕ್ಕೆ ಯತ್ನಾಳ್ ನನಗೂ ಸಿಎಂ ಆಗೋ ಹಕ್ಕಿದೆ ಅಂದಿದ್ದಾರೆ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಸೀನಿಯರ್ ಮೆಂಬರ್ ಆಗಿರೋರು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಮಧ್ಯ ಹೇಳೋಗಿಲ್ಲ. ಅವರೇ ಅಟ್ಟೆ ಆಗ್ಬೇಕನ್ನು ಯಾರಿದ್ದವ್ರು ನಾವು ಯಾಕೆ ಆಗ್ಬಾರ್ದು? ಸಾಮಾನ್ಯ ಒಬ್ಬ ನಂದೇನ್ ತಕರಾರು ಇಲ್ಲ. 224 ಜನರಲ್ಲಿ 225 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು.
ಬಾಬಾ ಯಾರು ಸಾಹೇಬ್ ಬೇಕಾದ್ರೂ ಅಂಬೇಡ್ಕರ್ ಆಗ್ಬೋದು. ಸಂವಿಧಾನದಾಗ ಯಾರು ಅಭಯ್. ಬೇಕಾದವ್ರು ಅಧಿಕಾರ ಇದೆ. ಅಭಯ್ ಪ್ರಸಾದ್. ಆಗ್ಬೋದು, ನೀವು ಅದು ಆಗ್ಬೋದು, ಸಿದ್ದರಾಮಯ್ಯನವ್ರಿಗೆ ಅಷ್ಟೇ ಇಲ್ಲ. ಸುರೇಶ್ ಯಾಕೆ ಮುಖ್ಯಮಂತ್ರಿ ನಾರಾಯಣ ಆಗ್ಬೋದು, ಯಾರು ಅಭಯ್ ಪ್ರಸಾದ್. ಬೇಕಾದ್ರೂ ಅಪ್ಪ ಕಡೆನ ಮಗ ಆಗ್ಬೇಕನ್ನೋ ಅಂತ ಅಭಯ್ ಪ್ರಸಾದ್ ಮುಖ್ಯಮಂತ್ರಿ ಆದ್ರೆ ಯಾಕೆ ಮಾತಾಡ್ತೀರಿ? ಏನಾಗಿದೆ? ನಿಜವಾಗಿ ಜನರ ಆದೇಶ, ಇದು ಪ್ರಜಾತಂತ್ರ. ಎಲ್ಲರ ಅಪ್ಪ ಕೂಡ ಆಯ್ತು, ಯತ್ನಾಳವ್ರೆ. ಅಲ್ಲ. ಈಗ ಮಾನ್ಯ ಅಧ್ಯಕ್ಷರೇ, ಆಯ್ತು. ಅಲ್ಲ ಯತ್ನಾಳ್ ಅವ್ರು ಸುಳ್ಳು ಸಮೀರ್ ಅವರೇ, ನಾವಿಗೆ ಏನಪ್ಪ ಮುಖ್ಯಮಂತ್ರಿ ಮಾತಾಡ್ಬೇಕು. ಯತ್ನಾಳ ಅಂತಿವರು ಸೀನಿಯರ್ ಲೀಡರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಬಿಟ್ಟಿದಾರಲ್ಲ ಅನ್ನೋದಷ್ಟೇ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವದ ಬಗ್ಗೆ ಮಾತನಾಡಿದ್ದಾರೆ. ಯುವ ಕಾಂಗ್ರೆಸ್ ಅಧ್ಯಕ್ಷರಿಗೆ ಶಿಸ್ತಿನ ಪಾಠ ಮಾಡುತ್ತಾ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದವರೇ ನಾಯಕ, ಯಾರು ಮತವನ್ನ ಕೊಡಿಸ್ತಾನೆ ಅವರೇ ನಾಯಕ ಎಂದಿದ್ದಾರೆ. ಯಾರು ಬೂತಲ್ಲಿ ಹೆಚ್ಚು ಮತವನ್ನ ಕೊಡ್ತಾನೆ ಅವನೇ ನಾಯಕ ಹೊರತು ನನ್ನ ಮುಂದೆ ಗಿರ್ಗಿಟ್ಲೆ ತಿರ್ಕೊಂಡು ಸಿದ್ದರಾಮಯ್ಯನ ಮುಂದೆ ಗಿರ್ಗಿಟ್ಲೆ ತಿರ್ಕೊಂಡು ಅವನು ನಾಯಕನಲ್ಲ. ಇದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನ್ನ ಮುಂದೆ ಬಂದು ನನಗೆ ಜೈಕಾರ ಹಾಕ್ಬಿಟ್ರೆ, ನನ್ನ ಪೋಸ್ಟರ್ ಹಾಕ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು ನನ್ನ ಮನೆ ಮುಂದೆ ಕಟ್ಬಿಟ್ರೆ ನಾನು ಒಪ್ಕೋತೀನಿ ಅಂತ ನೀವು ಯಾರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಿಮ್ಮ ಓಟು ನಿಮ್ಮ ಬೂತ್ ನಲ್ಲಿ ಯಾರು ಮೆಜಾರಿಟಿ ಕೊಟ್ಕೊಂಡು ಆ ಬೂತ್ ನಲ್ಲಿ ಹೋರಾಟ ಮಾಡಿ ಬಿಜೆಪಿ ವಿರುದ್ಧ ಹೋರಾಟವನ್ನು ಮಾಡಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರ್ತಿರಲ್ಲ, ಅವರು ಮಾತ್ರ ನಮ್ಮ ನಾಯಕರು. ಅದೇನೇ ಹೇಳಿ ಕಾಂಗ್ರೆಸ್ ಪಕ್ಷದಲ್ಲೂ ಅಧಿಕಾರಕ್ಕೆ ಕಿತ್ತಾಟ ನಡೆಯುತ್ತಿದೆ, ಬಿಜೆಪಿಯಲ್ಲೂ ಕಿತ್ತಾಟ ನಡೆದಿದೆ. ಇದೇ ವಿಚಾರ ಸದನದಲ್ಲಿ ಇವತ್ತು ವಾಗ್ಯುದ್ಧಕ್ಕೆ ಕಾರಣವಾಯಿತು. ಬ್ಯೂರೋ ರಿಪೋರ್ಟ್ TV9.